ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ. ಇವತ್ತು ನಾನು ಇಷ್ಟೊಂದು ಜನ ಬರ್ತೀನಿ ಅಂತ ನಾನು ನಿಜವಾಗೂ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಯಾವತ್ತೂ ನನಗೆ ಇವು ಆಡಂಬರಗಳು, ನನಗೆ ಹಾರ ತುರಾಯಿ ಪಟಾಕಿ ನನಗೆ ಯಾವತ್ತೂ ನಾನು ಇಷ್ಟಪಡೋದಿಲ್ಲ. ಇವತ್ತು ಜನಗಳು ಒತ್ತಾಯದ ಮೇರೆಗೆ ಇವತ್ತು ಸಾಕಷ್ಟು ಒಂದು 15-20 ದಿವಸದಿಂದ ಒಂದು ತಿಂಗಳಿಂದನೇ ಈ ಸತಿ ನೀವೆಲ್ಲೂ ಹೋಗಬಾರ್ದು, ನೀವು ಇರಬೇಕು ಅಷ್ಟೇ ನೀವು ಅಂತ ಹೇಳಿ, ನೀವು ಏನಾದರೂ ನೀವು ಈ ಸತಿ ಏನಾರೋ ಹೊರಗಡೆ ಹೋದರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬರೋಲ್ಲ ಅಂತ ಸುಮಾರು ಜನ ಬಂದು ನಮಗೆ ಒಂಥರ ಇದು ಮಾಡಿರೋ. ನನಗೆ ಆವಾಗ ಭಾಳ ಬೇಜಾರಾಗಿ, ಇಲ್ಲ ಈ ಸತಿ ಇರ್ತೀನಿ ಸಿಗ್ತೀನಿ ಬಿಡು, ಅವತ್ತಿನ 20ನೇ ತಾರೀಕು ನಾನು ಇರ್ತೀನಿ ಅಂತ ಹೇಳಿದೆ. ಇವತ್ತು ನಿಜಕ್ಕೂ ಬೆಳಿಗ್ಗೆಯಿಂದನೂ ಇವತ್ತು 7:30ಇಂದನೂ ಇಲ್ಲಿವರೆಗೂ ಒಂಥರ ಇಡೀ ಕ್ಷೇತ್ರ ಜನ ಪಕ್ಷಾತೀತವಾಗಿ ಬಂದು ಇವತ್ತು ನನಗೆ ನಾನು ಇದು ಹುಟ್ಟಿದ ದಿನ ಅಂತ ಹೇಳ್ಬಿಟ್ಟು ಭಾಳ ನಮ್ಗೆ ಶುಭ ಕೋರಿದ್ದಾರೆ. ನಿಜಕ್ಕೂ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಇಷ್ಟೊಂದು ಜನ, ಸಾವಿರಾರು ಜನ ಬೆಳಿಗ್ಗೆಯಿಂದನೂ 7:30ಇಂದನೂ 2-2:30 ತನಕ ಒಂದೇ ಸಮಕ್ಕೆ ಜನ ಬಂದದಲ್ಲ ಇವತ್ತು ಭಾಳ ನಮಗೆ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಎಷ್ಟು ಜನ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನಾನು ಇವತ್ತು ಅಷ್ಟೊಂದು ನಾನು ಯಾವುದೇ ಇದು ಮನೆ ಮಠ ಕೆಲಸ ಕಾರ್ಯ ಬಿಟ್ಟು ಇವತ್ತು ಕ್ಷೇತ್ರದ ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಇವತ್ತು ಉದಾಹರಣೆಗೆ ಏನಿಲ್ಲ 17,000 ಇವತ್ತು ನಾನು ಈ ಸೊತ್ತು ಖಾತೆ ಮಾಡಿಕೊಟ್ಟಿದ್ದೀನಿ ಅಂತಂದರೆ, ಈ ಬೆಂಗಳೂರಿಗೆ 28 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ MLAನೂ ಮಾಡಿಲ್ಲ. ಇವತ್ತು ನಾನು ಅದು ಮಾಡಿಕೊಟ್ಟಿದ್ದೀನಿ, ಇವತ್ತೂ ಖಾತೆ ಮಾಡಿಕೊಡ್ತಾಯಿದ್ದೀನಿ ನಾನು ಕ್ಷೇತ್ರದ ಜನಕ್ಕೆ. ಅದೇ ಆ ಪ್ರೀತಿ ವಿಶ್ವಾಸಕ್ಕೆ. ಅದಕ್ಕೆ ಇವತ್ತು ನಿಜವಾಗಿ ಇವತ್ತು ಪಕ್ಷಾತೀತವಾಗಿ ಇವತ್ತು ಬಂದು ನನಗೆ ಶುಭ ಕೋರಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಕ್ಷೇತ್ರದ ಜನ ಮತದಾರರ ಪರವಾಗಿ ಅವರಿಗೆ ಇವತ್ತು ಬಂದಿರೋ ಜನಕ್ಕೆ ಅಭಿನಂದನೆಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ತುಂಬ ಇವತ್ತು ಸಾಕಷ್ಟು ಜನ, ಸುಮಾರು ಜನ, ಎಷ್ಟೋ ಜನ ನನಗೆ ಅವರು ಯಾವ ಪಾರ್ಟಿ ಇದು ಅಂತಲ್ಲ, ಎಲ್ಲರೂ ಬಂದು ಪಕ್ಷಾತೀತವಾಗಿ ಬಂದು ಜನ ಇವತ್ತು ಬಂದು ನನಗೆ ಶುಭ ಕೋರಿದ್ದಾರೆ. ನಿಜಕ್ಕೂ ನಾನು ಯಾವತ್ತೂ ಈ ಕ್ಷೇತ್ರದಲ್ಲಿ ನನ್ನ ಉಸಿರಿರೋವರೆಗೂ ಈ ಕ್ಷೇತ್ರದಲ್ಲಿ ನಾನು ಈ ಕ್ಷೇತ್ರದ ಜನ ಕಷ್ಟ ಸುಖ ಏನೇ ಬಂದಾಗ ನಾನು ಸ್ಪಂದಿಸೋವಂಥ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ಯಾವತ್ತೂ ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನಾನು ಮುಂದಿನ ದಿನಗಳಲ್ಲಿ ನೀವೇನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಮಾಡಬೇಕು ಅಂತಲೇ ಮೊನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರನೂ, ನಾನು ಹಿಂದೆ ಉಪಮುಖ್ಯಮಂತ್ರಿ ಇದ್ದಂಥ DK ಶಿವಕುಮಾರು, ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರತವನು, ನಾನು ಹಿಂದೆ ನಾನು ರಾಜಕಾಲುವೆಗೆ ಬರೆಸಿದ್ದೆ. ಅದು ನಾನು ಶಾಸಕನಾಗಿದ್ದಾಗ ಅದನ್ನು ಈಗ ಮೊನ್ನೆ 208 ಕೋಟಿ GST ಹೋಗಿ 170 ಕೋಟಿ ರೂಪಾಯಿ ಇವತ್ತು ಇಡೀ ಕ್ಷೇತ್ರಕ್ಕೆ ರಾಜಕಾಲುವೆಗೆ ದುಡ್ಡು ತಗೊಂಬಂದಿದ್ದೀನಿ. ಮತ್ತು ಎಲ್ಲ ರೋಡ್ಗಳಿಗೂ ಡ್ರೈನ್ಗಳಿಗೂ ದುಡ್ಡು ತಂದು ಇವತ್ತು ಮೊನ್ನೆನೂ ಬಿಡುಗಡೆ ಮಾಡಿಸಿದ್ದೀನಿ ನಾನು. ಯಾಕೆಂದರೆ ಹಿಂದೆ ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ದ ಅಡ್ಡ ಹಾಕಿ ಯಾವುದೇ ಹಣನೆಲ್ಲ ವಿತ್ಡ್ರಾ ಮಾಡ್ತಿದ್ರು ನಾನು ಹಿಂದೆ ಕುಮಾರಸ್ವಾಮಿ ಕೊಟ್ಟಂಥ ಕಾಲದಲ್ಲಿ. ಇವತ್ತು ನಾನೇ ತಂದು ದುಡ್ಡು ತಂದು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ ಇವತ್ತು. ಏಕೆಂದರೆ ನಾನು ತಡಾಕಿರೆ ನನಗೂ ಅವ್ರಿಗೆ ವ್ಯತ್ಯಾಸ ಏನು? ಆದ್ದರಿಂದ ಅಂಥ ಕೆಲಸ ಇವತ್ತು ನಾನು ಮಾಡ್ತಾಯಿದ್ದೀನಿ. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ, ಇವತ್ತು ಜನ ಇವತ್ತು ನನಗಿನ್ನ ನೀವು ಹೊರಗಡೆ ಬಂದಂಥ ಜನ ಕೇಳಿದರೆ ಅವರೇ ಹೇಳ್ತಾರೆ, ನಾನೇನು ಹೇಳೋದಲ್ಲ, ಹೆಚ್ಚಿನ ರೀತಿ ಅವರೇ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಜನಕ್ಕೆ ಅವರಿಗೆ ನಾನು ಅಭಿನಂದನೆಗಳು, ಧನ್ಯವಾದಗಳನ್ನ ಇಷ್ಟಪಡ್ತೀನಿ.